ವೇರ್ ಡು ಯು ಸ್ಟ್ಯಾಂಡ್ ಇನ್ ಇಂಡಿಯಾ? ಒಂದು ಕ್ವಶನ್ ನಿಮ್ಗೆ, ನಿಮ್ಮ ಸ್ಯಾಲ್ರಿ ಅಥವಾ ನಿಮ್ಮ ನೆಟ್ವರ್ತ್ ಇಂಡಿಯಾದಲ್ಲಿ ಯಾವ ಲೆವೆಲ್ಗೆ ಬರುತ್ತೆ ಅಂತ ಗೊತ್ತಾ? ಮೋಸ್ಟ್ ಪೀಪಲ್ ಥಿಂಕ್ ದೇ ಆರ್ ಮಿಡಲ್ ಕ್ಲಾಸ್, ಬಟ್ ಸ್ಟ್ಯಾಟಿಸ್ಟಿಕ್ಸ್ ಬೇರೆ ಸ್ಟೋರಿನೇ ಹೇಳ್ತಾ ಇದೆ. ಏನಪ್ಪಾ ಅದು? ಇಫ್ ಯು ಅರ್ನ್ ಅರೌಂಡ್ 25,000 rupees per month, ತಿಂಗಳಿಗೆ 25,000 ರೂಪಾಯಿಗಿಂತ ಜಾಸ್ತಿ ನೀವು ದುಡಿತಾ ಇದ್ರೆ, ಯು ಆರ್ ಆಲ್ರೆಡಿ ಇನ್ ಇಂಡಿಯಾಸ್ ಟಾಪ್ 10 to 15% ಅರ್ನರ್ಸ್. 50,000 ರೂಪಾಯಿ ದುಡಿತಾ ಇದ್ದೀರಾ, ಹಾಗಿದ್ರೆ ನೀವು ಟಾಪ್ 5% ಅಲ್ಲಿ ಇದ್ದೀರಾ. ಇಫ್ ಯುವರ್ ಸ್ಯಾಲರಿ ಕ್ರಾಸಸ್ 1 ಲಕ್ಷ ರೂಪಾಯಿಗಿಂತ ಜಾಸ್ತಿ ಪರ್ ಮಂತ್ ಗೆ, ಕಂಗ್ರಾಚುಲೇಷನ್ಸ್, ಯು ಆರ್ ಇನ್ ದ ಟಾಪ್ 2 to 3% ಕ್ಲಬ್. ಈಗ ನೆಟ್ವರ್ಕ್ ನ ಚೆಕ್ ಮಾಡೋಣ. ಇಫ್ ಯು ಹ್ಯಾವ್ ಸೇವ್ಡ್ ಆರ್ ಇನ್ವೆಸ್ಟೆಡ್ 10 ಲಕ್ಷ ರೂಪಾಯಿ, ಯು ಆರ್ ರಿಚರ್ ದೆನ್ ಆಲ್ಮೋಸ್ಟ್ 90% ಆಫ್ ಇಂಡಿಯನ್ಸ್. 1 ಕೋಟಿ ರೂಪಾಯಿ ನೆಟ್ವರ್ಕ್ ಇದೆನಾ, ದಟ್ ಮೀನ್ಸ್ ನೀವು ಟಾಪ್ 1 to 2% ಅಲ್ಲಿ ಇದ್ದೀರಾ. 10 ಕೋಟಿಗಿಂತ ಜಾಸ್ತಿ ಇದೆನಾ, ದಟ್ ಮೀನ್ಸ್ ಅಲ್ಟ್ರಾ ಎಲೈಟ್ ಗ್ರೂಪ್ ಅಲ್ಲಿ ಇದ್ದೀರಾ, ವಿಚ್ ಇಸ್ 0.1 to 1%. ಶಾಕಿಂಗ್ ಟ್ವಿಸ್ಟ್ ಏನು ಗೊತ್ತಾ? ಇಂಡಿಯಾದ ಆವರೇಜ್ ಮಂತ್ಲಿ ಇನ್ಕಮ್ ಇಸ್ ಓನ್ಲಿ 19,000 ರೂಪಾಯಿ ಪರ್ ಮಂತ್. ಸೊ ಮೆನಿ ಆಫ್ ಅಸ್ ಫೀಲ್ ಮಿಡಲ್ ಕ್ಲಾಸ್. ಬಹಳಷ್ಟು ಜನ ನಾವು ಮಿಡಲ್ ಕ್ಲಾಸ್ ಅಂತ ಅನ್ಕೋತೀವಿ, ಬಟ್ ಆಕ್ಚುಲಿ ಕಂಪೇರ್ ಮಾಡಿದ್ರೆ ರಿಯಲ್ ಇಂಡಿಯಾ ಜೊತೆ ನಾವು ಆಲ್ರೆಡಿ ಟಾಪ್ ಟೈರ್ ಅಲ್ಲೂ ಕೂಡ ಇರಬಹುದು ಅಂತ ಖುಷಿ ಪಡೋಣ. ಮೋಸ್ಟ್ ಸಿಂಪಲ್, ನಾವು ನಮ್ಮ ನೈಬರ್ಸ್ ಜೊತೆ ಕಂಪೇರ್ ಮಾಡೋದು ಬೇಡ, ರಿಯಲ್ ಸ್ಟಾಟ್ ಜೊತೆ ಕಂಪೇರ್ ಮಾಡೋಣ. ಇಫ್ ಯು ಆರ್ ಅರ್ನಿಂಗ್ ಸ್ಟೇಬಲ್, ಸೇವಿಂಗ್ ಸ್ಟೇಬಲ್, ಇನ್ವೆಸ್ಟಿಂಗ್ ಇಸ್ ಸ್ಟೇಬಲ್, ದಟ್ ಮೀನ್ಸ್ ಯು ಆರ್ ಆಲ್ರೆಡಿ ಅಹೆಡ್ ಆಫ್ crores of people in India. Now you tell me, ನೀವು ಯಾವ ಲೆವೆಲ್ಗೆ ಬರ್ತೀರಾ? ಮಿಡಲ್ ಕ್ಲಾಸ್ ಫೀಲಿಂಗ್ ಇದೆನಾ, ಅಥವಾ ಈ ವಿಡಿಯೋ ನೋಡಿದ್ಮೇಲೆ ಯು ಆರ್ ಆಲ್ರೆಡಿ ಸೀಕ್ರೆಟ್ ಪಾರ್ಟ್ ಆಫ್ ಇಂಡಿಯಾಸ್ ಟಾಪ್ ಕ್ಲಬ್ ಅಂತನಾ? ಈ ಇನ್ಫಾರ್ಮೇಶನ್ ನಿಮ್ಗೆ ಮೈಂಡ್ ಬ್ಲೋಯಿಂಗ್ ಅನ್ಸ್ತಾ? ಹಾಗಿದ್ರೆ ವಿಡಿಯೋನ ಸೇವ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ.